ಸಮಯ ಪ್ರಜ್ಞೆ ಇಲ್ಲ ಅಂತ ಹೇಳ್ತೀವಿ. ನಾವು ಹೇಳೋ ಅರ್ಥನೇ ಬೇರೆ. ಯಾಕೆ ಅಂದರೆ ಯಾವ ಟೈಮ್ನಲ್ಲಿ ಏನು ಮಾಡಬೇಕು ಅದು ಮಾಡಿಲ್ಲ, ಅದು ಸರಿಯಿಲ್ಲ, ಸಮಯಕ್ಕೆ ಟೈಮಿಂಗ್ ಗೊತ್ತಾಗಲ್ಲ, ಇವನಿಗೆ ಟೈಮ್ ಸರಿ ಇಲ್ಲ, ಟೈಮಿಗೆ ಸರಿಯಾಗಿ ಹೇಗೆ ನಡ್ಕೋಬೇಕು ನಡ್ಕೊಂಡಿಲ್ಲ ಅಂತ ಹೇಳ್ತೀವಿ. ಬರೀ ನಾವು ಅದು ಹೊರಗಡೆ ನೋಡಿ ಹೇಳಿರ್ತೀವಿ. ಆದರೆ ಸಮಯ ಪ್ರಜ್ಞೆ ಅನ್ನೋದು ಒಂದು ಪದದಿಂದ ಎಷ್ಟೊಂದು ಅರ್ಥ ಆಗುತ್ತೆ. ಸಮಯ ಪ್ರಜ್ಞೆ ಅದನ್ನು ಬಿಡಿಸಿ ನೋಡಿ. ಸಮಯ ಕಾಲ, ಸಮಯ ಅಂದರೆ ಟೈಮ್, ಪ್ರಜ್ಞೆ ಅಂದರೆ ಅರಿವು, ಟೈಮಿನ ಬಗ್ಗೆ ಅರಿವು. ಈ ಟೈಮ್ನ ಯಾವಾಗ ನಮಗೆ ಟೈಮ್ ಯಾವಾಗ, ಟೈಮಿನ ಬಗ್ಗೆ ಅರಿವು ಅಂದರೆ ಈಗ ಈ ಕ್ಷಣ ಇದು ನಮ್ಮ ಟೈಮ್. ಕಾಲ ಯಾವುದು, ಈ ಟೈಮೇ ನಮ್ಮ ಕಾಲ. ಅಲ್ಲಿ ಸಮಯದ ಪ್ರಜ್ಞೆ ಅರಿವಿರಬೇಕು. ಈ ಕ್ಷಣ ಅರಿವಿರೋದೇ ಸಮಯ ಪ್ರಜ್ಞೆ. ಸಮಯದ ಜೊತೆಗೆ ಟೈಮ್ ಜೊತೆಗೆ ಸ್ಪೇಸ್ ಇದ್ದೇ ಇರುತ್ತೆ. ಈ ಸ್ಪೇಸ್ನಲ್ಲಿ ಏನು ಮಾಡಬೇಕು ಅದು ಮಾಡಬೇಕು, ಹೇಗಿರಬೇಕು ಹಾಗಿರಬೇಕು, ಹೇಗೆ ನಡ್ಕೋಬೇಕು ಹಾಗೆ ನಡ್ಕೋಬೇಕು. ಯಾವ ರೀತಿ ಏನನ್ನು ಕೇಳ್ತಾ ಇದೆ ಈ ಸ್ಪೇಸ್, ಇದು ಮಾಡೋದು. ಹೀಗೆ ನಾವು ಅಲರ್ಟಾಗಿದ್ದಾಗ ಕಾನ್ಸ್ಟೆಂಟಾಗಿ ನಮಗೆ ನಡ್ಕೊಳ್ಳೋಕ್ಕೆ, ಆ ಟೈಮ್ನಲ್ಲಿ ಏನು ನಡ್ಕೋಬೇಕು ಹಾಗೆ ನಡ್ಕೊಳ್ಳೋಕ್ಕೆ ನಾವೊಂದು ಆ್ಯಂಬಿಯನ್ಸ್